ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ಇಂಡಿಯನ್ ಆರ್ಮಿ 2026 ರಿಸಲ್ಟನ್ನು ಬಿಟ್ಟಿದ್ದಾರೆ. ಅಗ್ನಿವೀರ್ದು GD ಬೆಳಗಾಂ ಮತ್ತು ಕರ್ನಾಟಕದಲ್ಲಿ ಎಲ್ಲ ಬೆಂಗಳೂರು ಮತ್ತು ಮಂಗಳೂರು ಬೆಳಗಾಂದ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಹೋಗಬೇಕು. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಬೇಕು. ಏನಂತ? ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದ ನಂತರ ಏನಾಗತ್ತಪ್ಪ ಅಂದರೆ ನೆಕ್ಸ್ಟ್ ಫಸ್ಟ್ ವೆಬ್ಸೈಟ್ ಬರ್ತೈತಿ. ಅದ್ರ ಮೇಲೆ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಕ್ಯಾಪ್ಚಾವನ್ನು ಕೇಳ್ತದೆ, ಜಾಯಿನ್ ಇಂಡಿಯನ್ ಆರ್ಮಿ ಆಗುವೊಳಗೆ. ಈಗ ಅದನ್ನ ಕ್ಯಾಪ್ಚಾನ ಫಿಲ್ ಮಾಡಬೇಕು. Y36AAS. ಅದ ನಂತರ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ. ನೋಡ್ಬೋದು ನೀವು, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ. ಅದ ನಂತರ ತೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ತೆಳಗಡೆ ಹಾಗೆ ಸ್ಕ್ರೋಲ್ ಮಾಡಬೇಕು. ಅದ ನಂತರ ಇಲ್ಲಿ ಬರುವುದು ಯಾವುದಪ್ಪ ಅಂದರೆ CEE ರಿಸಲ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. CEE ರಿಸಲ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಅದ ನಂತರ ಏನು ಬರ್ತಿದೆಪ್ಪ ಅಂದರೆ ಲಿಸ್ಟ್ ಬರ್ತಿದೆ, ಯಾವ್ಯಾವ್ದು ರಿಸಲ್ಟನ್ನು ಬಿಟ್ಟಿದ್ದಾರೆ ಅಂತ. ಇಲ್ಲಿ ನೀವು ನೋಡ್ಬೋದು ಯಾವಪ್ಪ ಅಂದರೆ ಬೆಂಗಳೂರನ್ನು ಎಲ್ಲ ಬಿಟ್ಟಿದ್ದಾರೆ. ಬೆಂಗಳೂರು ಯಾವಪ್ಪ ಅಂದರೆ ಬೆಂಗಳೂರು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಜಡ್ಡಾರು ಬೆಂಗಳೂರು ಎಲ್ಲ ಬಿಟ್ಟಿದ್ದಾರೆ. ಜಡ್ಡಾರು ಆ್ಯಂಡ್ ARO ದಲ್ಲಿ ಬೆಂಗಳೂರು ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ಬೆಳಗಾಂ ಬಿಟ್ಟಿದ್ದಾರೆ, ಕಲ್ಕತ್ತಾ ಬಿಟ್ಟಿದ್ದಾರೆ, ಆಯಿತು ಮಂಗಳೂರು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ತಿರುವನಂತಪುರಂ ಬಿಟ್ಟಾರೆ, ಚೆನ್ನೈ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಎಲ್ಲರೂ ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗ ನಾವು ಒಂದು ಡೆಮೋ ಆಗಿ ಡೌನ್ಲೋಡ್ ಮಾಡಿ ಅದನ್ನು PDF ಹೇಗೆ ಚೆಕ್ ಮಾಡುವಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ನಾವು ಯಾವ್ದು ನೋಡೋದಪ್ಪ ಅಂದರೆ ಬೆಳಗಾಮನ್ನು ಚೆಕ್ ಮಾಡೋಣ. ಈಗ ಬೆಳಗಾಮನ್ನು ಚೆಕ್ ಮಾಡೋಣ. ಬೆಳಗಾಮದಲ್ಲಿ ಹೇಗೆ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಬೆಂಗಳೂರಿದೆ. ಆದರೆ ಹಾಗೆ ಸೀರಿಯಲ್ ವೈಸ್ ಬನ್ನಿ. ನಂತರ ಇಲ್ಲಿ ಜೂಮ್ ಮಾಡಿ ಇಲ್ಲಿ PDF ಅಂತ ಏನು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಆದ ನಂತರ PDF ಡೌನ್ಲೋಡ್ ಆಗುತ್ತದೆ. ಡೌನ್ಲೋಡ್ ಆದ ನಂತರ ಅದನ್ನು ಓಪನನ್ನು ಮಾಡಬೇಕು. ಈಗ ಡೌನ್ಲೋಡ್ ಆಗ್ತಾಯಿದೆ. ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಇದೆ. ಡೌನ್ಲೋಡ್ ಆಗ್ತಾಯಿದೆ. ಏನಾದರೂ ನೀವು ನೋಡ್ಬೋದು, ಡೌನ್ಲೋಡ್ ಆಗ್ತಾಯಿದೆ. ಮ್ಯಾಗೆ ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಇರುವುದರಿಂದ ಸ್ಲೋ ಆಗಿ ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದ ನಂತರ ಏನು ಮಾಡಬೇಕಪ್ಪ ಅಂದರೆ ಬೆಂಗಳೂರು ಕೂಡ ಇದೆ. ನೋಡ್ಬೋದು ಇಲ್ಲಿ ಬೆಂಗಳೂರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಬೆಳಗಾಂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರೋದು ಒಂದು ಸ್ವಲ್ಪ ಲೇಟ್ ಮಾಡಿದ್ರು, ಡಿಲೇ ಮಾಡಿದ್ರು, ಬಟ್ ಈಗ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಆ PDF ಒಂದು ಸ್ವಲ್ಪ ಯಾಕೋ ಡೌನ್ಲೋಡ್ ಆಗ್ತಾಯಿಲ್ಲ. ಈಗ ಡೌನ್ಲೋಡ್ ಮತ್ತೊಮ್ಮೆ ಟ್ರೈ ಮಾಡೋಣ. ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೋಡೋಣ. ಡೌನ್ಲೋಡ್ ಆಗಿದೆ ನೋಡ್ಬೋದು. ಈಗ ಓಪನನ್ನು ಮಾಡ್ತೀನಿ. ಓಪನ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಓಪನ್ ಆಗ್ತಾಯಿದೆ. ಆ್ಯಡ್ ಬಂದಿದೆ ಒಂದು. ಆ್ಯಡನ್ನು ರಿಮೂವ್ ಮಾಡಿದ ನಂತರ ಲಿಸ್ಟ್ ಇಲ್ಲಿ ಓಪನ್ ಆಗಿದೆ. ನೀವು ನೋಡ್ಬೋದು, ಲಿಸ್ಟ್ ಓಪನ್ ಆಗಿದೆ. ನೀವು ನೋಡ್ಬೋದು.
ನೀವು ಲಿಸ್ಟನ್ನು ನೋಡ್ಬೋದು. ಓಪನ್ ಆಗಿದೆ. ಬೆಂಗಳೂರು, ಕರ್ನಾಟಕ, ಬೆಳಗಾವಿದ ಲಿಸ್ಟ್ ಓಪನ್ ಆಗಿದೆ. ನಿಮ್ಮ ನಂಬರನ್ನು ಹೇಗೆ ಸರ್ಚ್ ಮಾಡಬೇಕು, ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಟಿ ಅಂತ ಕಾಣ್ತದೆ. ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಹೋಗಿ ಇಲ್ಲಿ ನಿಮ್ಮ ನಂಬರನ್ನು ಪೇಸ್ಟ್ ಮಾಡಬೇಕು. ಇಲ್ಲಿ ನನ್ನ ಕಡೆ ಒಂದು ಡೆಮೋ ಇದೆ, ಅದನ್ನ ಪೇಸ್ಟ್ ಮಾಡಿ ತೋರಿಸ್ತಾ ಇದೆ, ನೋಡ್ಬೋದು ನೀವು. ಅದನ್ನ ಸರ್ಚ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಹೀಗೆ ಮಾರ್ಕ್ ಕೂಡ ಬರ್ತದೆ. ಇದು ನಾ ಕ್ಯಾಂಡಿಡೇಟ್ ನೋಡಿದ್ದೇನೆ, ಅವ್ರದ್ದು ಸೆಲೆಕ್ಟ್ ಆಗಿದೆ. ನೋಡ್ಬೋದು ನೀವು. ಯಾವಪ್ಪ ಅಂದರೆ ಅಗ್ನಿವೀರ್ ಕ್ಲಾರ್ಕ್ ಇದೆ. ಇದು ಕ್ಲಾರ್ಕಲ್ಲಿ ಅವ್ರದ್ದು ಸೆಲೆಕ್ಷನ್ ಆಗಿದೆ. ಕ್ಲಾರ್ಕ್, ಟೆಕ್ನಿಕಲ್, ಬೆಳಗಾವಿಯಲ್ಲಿ ಯಾವ್ಯಾವ ಕರೆದಿರೋ ಎಲ್ಲ ಪೋಸ್ಟ್ ಕೂಡ ಇಲ್ಲಿ ಲಿಸ್ಟ್ನಲ್ಲಿದೆ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಲಿಂಕ್ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ಈ PDF ಕೂಡ ಅದರಲ್ಲಿ ಬಿಡ್ತಾಯಿದ್ದೀನಿ. ಥ್ಯಾಂಕ್ ಯು.